ಏನು ಹೇಳ್ತಾ ಇದೆಯಾ ಮಲ್ಲು? ಆಸ್ತಿ ಎಲ್ಲ ಅವಳ ಹೆಸರಿಗೆ ಐತಾ? ಹಂಗಾದ್ರೆ ನಿನ್ನ ಹೆಸರಿಗೆ ಏನೂ ಇಲ್ವಾ? ನೀನು ಇಷ್ಟು ದಿವಸ ಹೇಳಿದ ಸುಳ್ಳ? ಹೌದು ಸುನಂದ, ನನ್ನ ಹೆಸರಿಗೆ ಏನೂ ಆಸ್ತಿ ಇಲ್ಲ. ನಾನು ಹೇಳಿದ ಸುಳ್ಳೆ. ನೀನು ನನ್ನೆಲ್ಲಿ ಬಿಟ್ಟೋಗ್ಬಿಡ್ತೀಯೋ ಅಂತ ಹೇಳಿ ನಾನು ನಿನ್ನ ಹತ್ರ ಸುಳ್ಳು ಹೇಳಿದೆ. ಅಯ್ಯಮ್ಮ ನನ್ನ ಮಗನೇ, ನಂದು ಈ ಎಕರೆ ಹೊಲ ಐತಿ, ಅವ್ರನ್ನ ಕರ್ಕೊಂಬರೋದು 50 ಕೋಟಿ ಹೋಗುತ್ತೆ, 20 ಕೋಟಿ 30 ಕೋಟಿ ಹಂಗೆ ಹಿಂಗೆ ಅಂತ ಏನು ನಾಟಕ ಆಡ್ತಾ ಇದ್ದ ಏನು? ಅಲ್ಲ ಈಗ ನೋಡು ಇವಳೆದ್ರಿಗೆ ಹೆಂಗೆ ಹೇಳ್ತಾ ಇರೋದ? ಏ ಲೋಪರ್ ನನ್ನ ಮಗನೇ, ಅಲ್ಲ ಹಿಂಗೆ ಸುಳ್ಳು ಹೇಳೋದು ನೀನು? ಕೋತ್ ನನ್ನ ಮಂಡಿ ಕೋತಿ ನಂಬ್ಕೊಂಡಿದ್ಲು ಸರಿಯಾಗಿ ಆಗ್ತಾಗ. ಆ ಸಿ ಗಬ್ಬು ವಾಸನೆ, ಥೋ 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 ನಾನು ಹೇಳಲಿಲ್ವಾ ನನಗೆ ಬಾತ್ರೂಮ್ ಅರ್ಜೆಂಟ್ ಆಗೈತೆ ಅಂತೇಳಿ? ಸಿ ಥೋ ಇವನೇನು ನಿಂತನಾಗ್ಯವನೇ ಇಂಥ ಕೊಳಗ್ಸಿದ್ರಾಮ. ಕೊಳಕ ಒಟ್ಟು ಕೊಳಕ್ ನನ್ನ ಮಗ. ಯಪ್ಪ ನಮ್ಮಂತ ಗಲೀಜ್ ಮಾಡ್ದ. ಏಯ್ ಕರ್ಕೊಂಡೋಗಿ ಹಸಿಕಿ, ಕರ್ಕೊಂಡೋಗಿ ಕರ್ಕೊಂಡೋಗು. ಒಟ್ಟು ಇದ್ಯಾರು ವಾರನ ಮಾಡ್ತಾರೆ? ಸಿ ನಮ್ಮಂತ ಗಲೀಜ್ ಮಾಡ್ಬಿಟ್ಟ. ಏಯ್ ಗೊತ್ತಾಗಲ್ಲ ನಿನಗೆ? ಈಗ ಹೇಳ್ತಾ ಇದೆಯಲ್ಲ. ನಡಿ ಹಸಿಕೆ ಹೋಗ್ಬೇಕಂಬದು ಗೊತ್ತಾಗಲ್ವೇ ನನಗೆ? ಸತ್ಯ ಬಾಯಿ ಬಿಡಬೇಕಂತ ಭಯವಾಗ್ತೈತೆ. ಥೂ ಗಬ್ ನನ್ನ ಮಗ 1 2 ಎಲ್ಲ ಇಲ್ಲೇ ಮಾಡ್ಕೊಬಿಟ್ಟ. ಏ ಋತು, ಥೂ ನಿಮ್ಮ ಮನೆ ಹತ್ರ ಗಲೀಜ್ ಮಾಡ್ಬಿಟ್ಟ. ಏಯ್ ನನ್ನ ಮಗನೇ ನಡಿಯೋ ಆಚೆಗೆ. ಧೈರ್ಯ ಇಲ್ಲ ಅಂದಮೇಲೆ ಇಂಥ ಸುಳ್ಳು ಯಾಕೋ ಹೇಳ್ಬೇಕು? ನಿನಗೆ ಸತ್ಯ ಹೇಳೋಕ್ಕಾಗಲ್ಲ, ಅಷ್ಟು ಧೈರ್ಯ ಇಲ್ಲ ನಿನಗೆ. ಅವಳು ಕೊಟ್ಟ ಸತ್ಯ ಬಾಯಿ ಬಿಟ್ಟು ಹಿಂಗೆ ಮಾಡ್ಕೊಬಿಟ್ಟ. ನಡಿಯೋ, ಧೈರ್ಯ ಇಲ್ಲ ನನ್ನ ಮಕ್ಕಳು ಇಂಥವೆಲ್ಲ ಮಾಡಬಾರ್ದು. ಸುಮ್ಮನೆ ತೆಪ್ಪನ ಬಿದ್ದಿರ್ಬೇಕು, ಹೆಂಗಿರ್ತೀರ ಹಂಗೆ ಅಲ್ಕಸುವರ್. ನಮ್ಗೆ ಎಷ್ಟು ಇವತ್ತು ಎಲ್ಲರ ಎದುರಿಗೂ ಮರ್ಯಾದೆ ಹೋಗಂಗೆ ಮಾಡ್ದ, ಎಲ್ಲರೂ ನಿಂತ್ಕೊಂಡು ನೋಡ್ದಂಗೆ ಮಾಡ್ದ. ಥೂ ಮರ್ಯಾದಿಲ್ಲ ಬಾರಿ ಸುನಂದ, ಬಾರಿ. ಬಾ ನಮ್ಮ ಪಾಡಿಗೆ ನಾವು ಹೋಗೋಣ ಬಾರಿ, ಹೆಂಗ ನಾಳಗೆ ಹೋಗ್ಲಿ ಬಾರಿ. ಸುನಂದ ನಾನು ಬಿಟ್ಟೋಗ್ಬಿಡ. ಗಬ್ ನನ್ನ ಮಗ, ಗಬ್ಬು ಥೂ ಗಲೀಜ್ ನನ್ನ ಮಗ. ನೀನು ಹೇಳ್ದೆ ತಾನೇ ಆವಾಗಲೇ ತುಂಬ ಅರ್ಜೆಂಟು ಅಂತ ಹೇಳಿ. ಅರ್ಜೆಂಟ್ ಅಂದರೂ ನೀನು ನನಗೆ ಬಿಡಲಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? ಅರ್ಜೆಂಟು ಅಂತ ನಾನು ಬಡ್ಕೊಂಡೆ, ಅರ್ಜೆಂಟ್ ಅಂತ ಬಡ್ಕೊಂಡ್ರು ಬಿಡಲಿಲ್ಲ ನೀನು. ಕರ್ಕೊಂಡು ನಡೀರಿ ಹಸಿಕೆ. ಥೂ ಇಲ್ಲಿ ನನ್ನ ಮನೆ ಬಾಗಿಲಿಗೆಲ್ಲನ ಚಿಚಿ ಗಲೀಜು. ನಡಿಯೇ ಹಸಿಕೆ, ನಡಿಯೇ ಕರ್ಕೊಂಡು. ನಾನು ಯಾಕೆ ಕರ್ಕೊಂಡು ಹೋಗೋಣ? ನಾನು ಕರ್ಕೊಂಡು ಹೋಗಲ್ಲ. ಅವನ್ನೇ ಕೇಳ್ತೆ. ಋತು ಬಿಡಬೇಡ ಋತು, ಅವ್ರ ಕೈಯಿಂದಲೇ ಕ್ಲೀನ್ ಮಾಡಿಸು. ಅಷ್ಟು ನಿಮ್ಮ ಮಕ್ಕಳೆಲ್ಲ ಓಡಾಡ್ತಾ ಇರ್ತವೆ, ಒಟ್ಟು ಗಲೀಜು. ಗಬ್ ನನ್ನ ಮಗ ಗಬ್ ಮಾಡ್ಕೊಬಿಟ್ಟವನೇ. ನಿನ್ನ ಮಕ್ಕಳು ಇಬ್ಬರು ಓಡಾಡ್ತಾ ಇರ್ತಾರೆ, ಅಷ್ಟು ಗಲೀಜು ಹಿಂಗೆ ಮಾಡಬಾರ್ದು ಮನೆ ಮುಂದೆಲ್ಲನ. ಇವನಿಗೆ ಇಲ್ವಪ್ಪ ನನ್ನ ಮಗಳಿಗೆ ನಿಟ್ಟಿಲ್ಲ. ಥೂ ಏನಂದ್ರೂ ಬುದ್ಧಿ ಇಲ್ಲ. ಇವ್ರನ್ನಿಬ್ರು ನಿಕ್ಕು ತಯ್ಯಾರ್ಯಾರನ್ನ ಇವರಿಬ್ರು ತಯ್ಯಾರನೇರ್ ನಿಕ್ಕಿ ಕ್ಲೀನ್ ಮಾಡಿಸ್ಬೇಕು. ಇವಳೆ ತಾನೇ ಎಳ್ಕೊಂಬಂಡಿರೋದು ಈ ಸುನಂದಿಲಿನ ಇವಂಜಲಿ ಇಬ್ರು ಕ್ಲೀನ್ ಮಾಡಿಸ್ಬೇಕು. 2 ಕೋತಿಗಳು ತಾಗೆ ಕ್ಲೀನ್ ಮಾಡಿಸೋರು ಹೇಳ್ತೀನಿ. ಇವ್ರ ಮೂವರಾಗ ಅದು ಯಾರನ್ನ ಕ್ಲೀನ್ ಮಾಡಲೇಳು ಅಷ್ಟೇ. ನನಗೆ ಅದು ಬೇಕಾಗಿಲ್ಲ. ಇವ್ರ ಮೂವರಾಗ ಯಾರನ್ನ ಹತ್ತು ನಮಗೆ ಇನ್ನು ಕ್ಲೀನ್ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ನಾನೇನು ಕೇಳಲ್ಲ. ನಮಗೆ ಒಟ್ಟು ಹುಡುಗರು ಮಕ್ಕಳು ಇದಾವೆ ಸಣ್ಣವು, ಒಟ್ಟು ಇನ್ಫೆಕ್ಷನ್ ಅದು ಆದರೆ ಕಷ್ಟ. ಏನು ಮಾಡ್ತೀರಾ ಗೊತ್ತಿಲ್ಲ, ನೀವೇ ಕ್ಲೀನ್ ಮಾಡಿಕೊಡ್ಬೇಕು ನನಗೆ. ನಾವ್ಯಾಕೆ ಮಾಡ್ಕೊಡೋಣ? ನಿಂದೊಳೆ ಚೆನ್ನಾಗಾಯ್ತಪ್ಪ, ನಾವೇನಕ್ಕೆ ಮಾಡ್ಕೊಡೋಣ? ನಾನು ಮಾಡ್ಕೊಡಲ್ಲ ಬಿಡು, ನಾವೇಕೆ ಮಾಡ್ಕೊಡ್ಲೆ? ನಾವು ಮಾಡ್ಕೊಡಲ್ಲ ಹಂಗೆಲ್ಲನ. ನೋಡು ನಮ್ಗೆ ಇದಕ್ಕೆಲ್ಲ ಬರಬೇಡ ನೀನು. ಬಾರೆ ಸುನಂದಿ, ನಾವು ಹೋಗೋಣ ಬಾರೆ. ಹೆಂಗಾದ್ರೂ ಮಾಡ್ಕೊಂಬ್ಲಿ. ಆ ಲೋಪರ್ ನನ್ನ ಮಗ ಕ್ಲೀನ್ ಮಾಡೋದಾದ್ರೆ ಮಾಡಲಿ. ಇವಾಗ ಹೇಳ್ತಾನೆ ಅಲ್ಕ, ಇಷ್ಟು ದಿವಸ ಬಾಯಾಗ ಯಾತಿ ಕೇಳಿದ್ದವು ಲೋಪರ್ ನನ್ನ ಮಗನೇ? ಬಾರೋ ಮನೆಗೆ ಬಾರೋ, ನಿನ್ಗೈದೋ ಬಾರೋ. ಓಹೋ ಅಲ್ಲ ನಾನು ಏನು ಇರೋ ಸತ್ಯನ ಇಲ್ಲ ಅಂತೇಳಿ ಹೇಳಿದ್ರೆ ನಾವು ಹೆಂಗೋ ಸುಮ್ಮನಿರ್ತಿದ್ವಿ ಬಿಡು ಅಂತ ಹೇಳಿ. ಇಷ್ಟು ದಿವಸ ನಮ್ಗೆ ಎಷ್ಟು ಸುಳ್ಳು ಹೇಳ್ಕೊಂಬಂದ ಲೋಪರ್ ನನ್ನ ಮಗ. ಲೋಪರ್ ಅವಾಗ ಕೈಯಾಗ ದುಡ್ಡಿರೋವು ಕುಡಿಯೋನು. ನಾನೆಲ್ಲ ಯಾವಾಗ ನನ್ನ ಆಸ್ತಿ ನನ್ನ ಕೈಯಾಗ ಐತೆ ಅಂತ ಎಲ್ಲ ಕಿತ್ಕೊಂಡು ಕಳ್ಸಿದ್ನ ಅವಾಗ ಬೋಗದಲ್ಲ ಲೋಪರ್. ಅವಾಗ ದುಡ್ಡು ಕಾಸು ಕೈಯಾಗಿದ್ವಲ್ಲ ಮೆರ್ದಾಡನು ಮೆರಿಯಾನು. ನನ್ನ ಸಮಕ್ಕೆ ಯಾರು ಇಲ್ಲ ಅಮ್ಮ ಮೆರಿಯಾನು. ಈಗ ಗೊತ್ತಾಗೈತೆ ಲೋಪರ್ ನನ್ನ ಮಗನಿಗೆ. ಇಲ್ಲೋಳಿನಿ ಯಾವುದೇ ಕಾರಣಕ್ಕೂ ಈ ವೇದ ಬಿಡೋ ಅಂತವಳಲ್ಲ. ನಾನು ನೋಡಿದ್ ನೀನು ಹುಚ್ಚ ವೈಕ್ಯಮ್ಮ ಅಂತಾನು ನೀನು ಆಸ್ತಿ ಮಾಡ್ತೀಯನಲ್ಲ. ಲೇ ನಿಂದು ಯಾತೈತೆ? ನಿನ್ನ ಆಸ್ತಿ ನಿಮ್ಮ ಅಪ್ಪಂದು ಆಸ್ತಿ ಇದ್ದೀರಿ, ನಿನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅದೇ ಮತ್ತೆ ಯಾತ್ರೆಗೆ ಆತು ಇಲ್ಲ ಅಂದ್ರೂ ನಾನು 50 ಕೋಟಿ ಒಡೆಯ ಅಂತೇಳಿ ಸುಳ್ಳು ಹೇಳ್ಕೊಂಡು ತಿರ್ಗ್ಯಾವನಲ್ಲ, ಇವ್ ನಿನ್ನೆಂತಾನೆ ಇರಬೇಕು. ಇವಾಗ ಏನು ಮಾಡೋಣ ಸುನಂದ? ಇವಾಗ ಏನು ಮಾಡೋಣ? ಇನ್ನು ಅದನ್ನ ತಿನ್ನು. ನೀನು ಮಾಡಿರೋ ಇದಕ್ಕೆ ನೀನು ಮಾಡಿರೋದು ನೀನು ತಿನ್ನು. ಯಾಕೆ ಮಾತಾಡ್ತಾ ಇದ್ದೀವಿ ಸುನಂದ? ನಾನು ಏನು ಮಾಡೋಣ ಅಂತೇಳಿ ನೀನು ಹಿಂಗೆ ಮಾತಾಡ್ತೀಯ? ನಾನು ಏನು ಮಾಡೋಣ ಇವಾಗ? ನಾನು ಹೇಳ್ದೆ ತಾನೇ. ಅದು ನೀವು ಮೂವರಾಗ ಯಾರಾದ್ರೂ ಕ್ಲೀನ್ ಮಾಡಲೇಬೇಕಷ್ಟೇನಿ. ಋತುರ್ ಮನೆಗೆ ಹುಡುಗರು ಇದಾವೆ ಸಣ್ಣ ಮಕ್ಕಳು. ನೀವು ಇಲ್ಲದೆಲ್ಲ ಯಾವ ಥರ ಮಾಡಬೇಡ್ರಿ. ಯಾವ ನಾತಕ್ಕೂ ಅದನ್ನ ಅಚ್ಚುಕಟ್ಟು ಮಾಡ್ಕೊಟ್ಟು ಹೋಗ್ರಿ ಅಷ್ಟೇನಿ. ನಾವೇಕೆ ಮಾಡೋಣ? ಮಾಡಿರೋಂತ ಮಾಡಿಸ್ಕ. ನಾ ಮಾಡಲ್ಲ. ನೀನು ತಾನೇ ಕರ್ಕೊಂಬಂದಾಗ ನೀನು ಮಾಡ್ಬೇಕಣೆ. ನೀನೇ ಮಾಡಬೇಕು.
ಅವಳ್ತಾಗೆ ಮಾಡಿಸ್ಬೇಕು ಯಾಕ ಹೋಗೋಣ ಬೇಕಿದ್ರೆ ಮಾಡ್ಬೋತಾನೆ ಕ್ಲೀನ್ ಮಾಡ್ತಾನೆ ಅವನೆಲ್ಲನ ಥೂ ಆಗ ನಾನೆಲ್ಲಿ ಕ್ಲೀನ್ ಮಾಡಕ್ ಹೋಗೋಣ ನಾನು ಆಸ್ತಿ ಏನಾನ ಇದ್ದಿದ್ರೆ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಆಸ್ತಿ ಇಲ್ಲ ಅಂದಮೇಲೆ ಏನು ಕ್ಲೀನ್ ಮಾಡಲ್ಲ ನಾನು. ವೇದ ಏನು ಮಾಡೋಣ ವೇದ ಇವಾಗ ಏನು ಮಾಡೋಣ ನಾನು ಹೇಳ್ದೆ ನನಗೆ ಅರ್ಜೆಂಟು ಅಂತ. ಹೋಗಿ ತಿನ್ನು ನೀನು ಮಾಡಿರೋದು ನೀನು ಮಾಡಿರೋದು ನೀನೇ ಅನ್ಬಸ್ಬೇಕು ನೀನು ಮಾಡಿರೋದು ನೀನೇ ತಿನ್ಬೇಕು ತಿನ್ಕೋಬೇಕು ಅವರೆಲ್ಲ ಬಿಟ್ಟೋದ್ರು ಬಿಡಬೇಡ ಹೊತ್ತು ನನಗೆ ಒಂದು ಕಡೆಗೆ ನಗುನು ಬತ್ತೈತೆ ಒಂದು ಕಡೆಗೆ ಸಿಟ್ಟುನು ಬತ್ತೈತೆ. ಬರ್ರಂತ ಇತ್ಲ ಒಟ್ಟು ವಾಶನೆ ಗಬ್ಬು ಬರತ್ತ ಇನ್ನೊಂದು ಒಳಕಣ ನಡೀರಿ ಕ್ಲೀನ್ ಮಾಡಿ ಹೋಗ್ಬೇಕು ನೋಡೋದ್ನೆಲ್ಲನ ಒಟ್ಟು ಪಾಕಿತಾಣ ಹಸಿ ಕೊಟ್ಟು ಗುಡ್ಸಿ ಹಾಕ್ಬೇಕು ಹಸಿಕೆ ಥೌ ಹೋಗತ್ತ ಸಿ ಕಸ್ ಮಾಡ ಥೌ ಇವನೇನು ಇವ್ನು ಇಂಥ ಕಸ್ ಮಾಡ್ದಾನ ಆಗ್ಯವನೇ. ಇವೆರಡ್ಕೆ ಈಗ ಗೊತ್ತೈತಿ ಇವೆರಡು ಕೋಚಾಡ್ದಂಗೆ ಆಡ್ತಿದ್ವು ಇವೆರಡ್ಕು ಈಗ ಗೊತ್ತೈತಿ ಕೋಚ್ಗಳಿಗೆ ಗೊತ್ತಾಗೈತಿ ಅನ್ಬೋಸ್ಲಿ ಸುಮ್ನಿರು ಇಬ್ರಾಳನು ಬೋಲ್ ಮೇರಿತಾ ಇದ್ರು ಅನ್ಬೋಸ್ಲಿ ಸುಮ್ನಿರೋಣ ಅನ್ಬೋಸ್ಲಿ ನಡೀರಿಲ್ಲ ನಂಗೆ ಗಾಳಿ ಕುಕ್ಕ ಮನುಷ್ಯಣ ಕ್ಲೀನ್ ಮಾಡಿ ಹೋಗ್ಬೇಕು ಕ್ಲೀನ್ ಮಾಡ್ದಂಗಂದಿರು ಏನಿಲ್ಲ ಎಳ್ಕೊಂಬತ್ತೀವಿ. ಅಯ್ಯೋ ನನಗೆ ಅದನ್ನು ನೋಡ್ತಿದ್ದಂಗೆ ಕಂಟ್ರೋಲ್ಗೆ ಬರಲ್ಲ. ನಾನು ಹೇಳ್ದೆ ಅವಳಿಗೆ ನನಗೆ ಹಿಂಗೆ ಕಂಟ್ರೋಲ್ಗೆ ಬರ್ತಾ ಇಲ್ಲ, ನನಗೆ ಸತ್ಯ ಬಾಯಿ ಬಿಡ್ಬೇಕಂದ್ರೆ ನನಗೆ ಈ ಯಾವುದು ಕಂಟ್ರೋಲಿಗೆ ಬರೋದೇ ಇಲ್ಲ. ಯಾಕೋ ಹಿಂಗಾಗೈತಿ ನಡುವೆ ಮೊನ್ನೆನೂ ಈ ವೇದ ಇಲ್ಲಿಗೆ ಬಂದಿರೋದು ನೋಡೇನೆ ನನಗೆ ಹಂಗೆ ಆಗಿತ್ತು. ಆದರೆ ಇವತ್ತು ವೇದನ ನೋಡಿ ನನಗೆ ಸತ್ಯ ಬಾಯಿ ಬಿಡ್ಬೇಕಂತ ಹೇಳಿ ನನಗೆ ಇಲ್ಲೋಡು ನನಗೆ ಹೋಗೋದೇನೆ ಕಂಟ್ರೋಲ್ಗೆ ಬರ್ದಂಗೆ ಆಗುತ್ತೆ. ಇವಳು ಹೇಳಿದ್ನಪ್ಪ ಇವಳಿಗೆ ಕೇಳಲಿಲ್ಲ, ಇವಾಗ ಹಂಗಪ್ಪ ಮಾಡೋಣ. ಚಿಚ್ಚಿ ನನಗೆ ಒಂಥರ ಸಹ್ಯ ಆಗ್ತೈತೆ. ತೂ ನನಗೆ ಒಂಥರ ಅಸಹ್ಯ ಆಗ್ತೈತಿ. ಏನಪ್ಪ ಮಾಡಲಿ ಇವಾಗ ಹೆಂಗೆ ಮಾಡೋಣ, ಯಾರನ್ನು ಕರಿಯೋಣಪ್ಪ? ಸುನಂದ ನಾನು ಸುಮ್ಕಿರಲ್ಲ ನೋಡು, ಹಂಗೆ ನಾನು ಹೋಗಿದ್ದಿ ಅಂದರೆ ಎಳ್ಕೊಂಬತ್ತೀನಿ. ಯಾವಳ ನೀನಾತು ಅವ್ರು ನಿಮ್ಮ ಹೊರಗಾತು ಬಂದು ಯಾರನ್ನಾತು ಕ್ಲೀನ್ ಮಾಡಿರೇನೆ. ಇಲ್ಲಾಂದ್ರೆ ನಾನು ಸುಮ್ಕಿರಲ್ಲ ನೋಡಿ ಹೇಳಿರ್ತೀನಿ. ಹಿಂಗೆಲ್ಲ ನಾ ಬಂದು ಕಂಡಾರ ಮಂತಾಗ ಹಿಂಗೆ ಗಲೀಜು ಮಾಡಕ್ಕೆ ನಾಚಿಕೆ ಆಗೋದಿಲ್ವ ನಿನಗೆ? ಸಣ್ಣ ಮಕ್ಳು ಥರ ಆಡ್ತಾ ಇದೆಯಲ್ಲ. ಸಣ್ಣ ಮಕ್ಳಾದ್ರೆ ಬಿಡಪ್ಪ ಗೊತ್ತಾಗಲ್ಲ ಅನ್ಬೋದು. ಇಂಥ ದೊಡ್ಡ ಗಂಡಸಾಗಿ ನಾಚಿಕೆ ಆಗಲ್ವೇ ನಿನಗೆ? ಕಂಡಾರ ಮಂತಾಗ ಬಂದು ಹಿಂಗೆಲ್ಲ ಗಲೀಜು ಮಾಡಿದ್ಯಲ್ಲ. ಅವ್ರನ್ನೇ ಕರ್ಕೊಂಬರೋಗಿ ಋತು, ಪ್ಲೀಸ್ ಋತು ಅವ್ರನ್ನೇ ಕರ್ಕೊಂಬ. ಅಂಜಲಿನೂ ಸುನಂದನು ಅವ್ರನ್ನೇ ಕರ್ಕೊಂಬ. ನಾನೇ ಕರ್ಕೊಂಬರೋನು? ನೀನೇ ಕರ್ಕೊಂಬರೋಗು ಬೇಕಿದ್ದಾನು. ನೀನು ಹೋಗಿ ಕರ್ಕೊಂಬರೋಗು. ನೀನು ತಾನೇ ಅವರಿಬ್ರು ನೋಡ್ಕೊಂತ ಇರೋದು. ನೀನು ಕರ್ಕೊಂಬರೋಗು, ನಾನೇ ಕರ್ಕೊಂಬರ, ನನಗೇನು ತೇವಲೆ ಹೋಗು. ನೀನು ಕರ್ಕೊಂಬರೋಗು. ನನಗೆ ಹೇಳ್ದೆ ಅವಳು ಕೇಳಲಿಲ್ಲ. ಸುನಂದಿನ ಕರ್ಕೊಂಬತ್ತೀನಿ, ಸುನಂದನ್ನೇ ಕರ್ಕೊಂಬತ್ತೀನಿ ಬಾರೆ ಅಂತೇಳಿ ಅವಳನ್ನ ಕರ್ಕೊಂಬತ್ತೀನಿ ಋತು. ಯಾವಳನ್ನ ಕರ್ಕೊಂಬ, ನಾನೇ ಒಟ್ಟಿನಲ್ಲಿ ನೀನು ಕ್ಲೀನ್ ಮಾಡ್ಬೇಕಷ್ಟೇನು. ಯಾವಳು ಸುನಂದಿನ ಕರ್ಕೊಂಬ, ಅಂಜಲಿನ ಕರ್ಕೊಂಬ, ಯಾವಳನ್ನ ಕರ್ಕೊಂಬ, ಒಟ್ಟಿನಲ್ಲಿ ನನಗೆ ಕ್ಲೀನ್ ಮಾಡ್ಬೇಕು ನೀನು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಸತ್ಯ ಬಾಯಿ ಬಿಟ್ಟು ಹಿಂಗೆಲ್ಲ ನಮ್ಮ ಮನೆ ಹತ್ರ ಗಲೀಜು ಮಾಡ್ಬಿಟ್ಟವನೆ. ನನಗೆ ಅಸಹ್ಯ ನೋಡೋಕ್ಕಾಗ್ತಾ ಇಲ್ಲ. ಅಯ್ಯಪ್ಪ ದೇವ್ರೇ ನೋಡೋಕ್ಕಾಗ್ತಾ ಇಲ್ಲ ಈ ಮಲ್ಲು ಗಲೀಜು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.